ಅಂತಹ ಶಿವಪರಮಾತ್ಮರವರು ಎಲ್ಲರ ಕರ್ಮಗಳಿಗೆ ಅನುಸಾರವಾಗಿ ಫಲಾಫಲಗಳನ್ನು ಕೊಡಲಿಕ್ಕೆ ನವಗ್ರಹಗಳನ್ನು ಸೃಷ್ಟಿ ಮಾಡ್ತಾರೆ. ನವಗ್ರಹಗಳನ್ನು ಸೃಷ್ಟಿ ಮಾಡಿ ಅವರವರ ಕರ್ತವ್ಯಗಳನ್ನು ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟಾಗಿ ಆದೇಶವನ್ನು ಮಾಡ್ತಾರೆ. ಹೀಗಿರುವಾಗ ಒಂದು ದಿನ ಶಿವಪರಮಾತ್ಮರು ತಪಸ್ಸಿಗೆ ಕೂತಾಗ ಬೆಳಬೆಳಗ್ಗಿನ ಶನಿ ಮಹಾರಾಜರು ಬಂದು ಅವ್ರ ಮುಂದೆ ನಿಂತು ಬಿಡ್ತಾರೆ. ಶಿವಪ್ಪರಿಗೆ ಆಶ್ಚರ್ಯ, ಕೇಳ್ತಾರೆ, ಏನಪ್ಪ ಶನಿ ಮಹಾರಾಜ ಹಿಂಗೆ ಬಂದ್ಬಿಟ್ಟಿದೀಯ? ಆವಾಗ ಶನಿ ಮಹಾರಾಜ ಹೇಳ್ತಾರೆ, ಪರಮಾತ್ಮ, ಈಗ ನಿಮ್ಮ ಸರದಿ ಬಂದಿದೆ. ಅಯ್ಯೋ ದೇವ್ರೆ, ನಾನೇ ನಿನ್ನನ್ನು ಸೃಷ್ಟಿ ಮಾಡಿ ನಿನಗೆ ಆದೇಶ ಮಾಡಿದ್ದು, ನನ್ನನ್ನೇ ಕಾಡ್ತೀಯನಪ್ಪ ನೀನು. ಹೌದು ಪ್ರಭು, ನೀವು ಹೇಳಿದ್ರಿ ನನಗೆ ಆದೇಶ ಮಾಡುವಾಗ ಎಲ್ಲರನ್ನೂ ಕಾಡು ಅಂತ ಹೇಳಿದ್ರಿ, ನನ್ನ ಕಾಡಬೇಡ ಅಂತ ನೀವು ಹೇಳಿಲ್ವಲ್ಲ. ಸರಿ, ಎಷ್ಟು ವರ್ಷಗಳ ಕಾಲ ಕಾಡ್ತೀಯಪ್ಪ? ಮುಂದಿನ 7.5 ವರ್ಷಗಳ ಕಾಲ ನಿಮಗೆ ಶನಿ ಕಾಟ ಇರ್ತದೆ ಪ್ರಭು ಅಂತ ಹೇಳ್ತಾರೆ ಅವರು, ಶನಿರಾಜ. ಸರಿ, ಯಾವಾಗ ಶುರುವಾಗುತ್ತೆ? ಇನ್ನು ಕೆಲವೇ ದಿನಗಳಲ್ಲಿ ಶುರುವಾಗ್ತದೆ. ಆವಾಗ ಶಿವಪ್ಪ ಹೇಳ್ತಾರೆ, ಆಯಿತು, ನಿನ್ನ ಕರ್ತವ್ಯವನ್ನು ನೀನು ಮಾಡಿ ಹೋಗು ಅಂತ ಹೇಳಿ. ಇತ್ತ ಶಿವಪರಮಾತ್ಮರು ಹೆಂಡತಿ ಮಕ್ಕಳು ಎಲ್ಲರನ್ನೂ ಕೂಡ ತವರಿಗೆ ಕಳಿಸ್ತಾರೆ. ಎಲ್ಲ ಅವರ ಯಜ್ಞ ಯಾಗಾದಿಗಳನ್ನು, ಅನ್ನಾಹಾರಗಳನ್ನೆಲ್ಲ ತೊರೆದು ಒಂದು ನಿರ್ಜನ ಪ್ರದೇಶಕ್ಕೆ ಹೋಗಿ ತಪಸ್ಸಿಗೆ ಕೋರ್ತಾರೆ. ಕೊನೆಗೆ ಅವರು ಕೊರಳಾಗೊಂದು ಹಾವನ್ನು ಇಟ್ಕೊಳಲ್ಲ, ಅದನ್ನು ಹರಿಯಾಕ್ಬಿಟ್ಟು ಬಿಡ್ತಾರೆ. ಏಕಾಂಗಿಯಾಗಿ ತಪಸ್ಸಿಗೆ ಕೂರ್ತಾರೆ. ಎಷ್ಟು ವರ್ಷ ಕೂರ್ತಾರೆ? ನಿರಂತರವಾಗಿ ಸತತ 7.5 ವರ್ಷಗಳ ಕಾಲ ಕೂರ್ತಾರೆ. 7.5 ವರ್ಷ ಆದಮೇಲೆ ಶನಿ ಮಹಾರಾಜ ಯಥಾ ರೀತಿ ಬರ್ತಾರೆ. ಪರಮಾತ್ಮ, ನಿಮಗಿದ್ದಂತಹ ಶನಿ ಕಾಟ ಮುಗಿಯಿತು. ಅವಾಗ ಶಿವಪ್ಪನ ನಗ್ತಾ ಹೇಳ್ತಾರೆ, ಅಲ್ಲಮ್ಮರೇ, ಏನೋ ಕಾಟಾಟ ಮಾಡ್ತೀನಿ ಅಂತಂದೆ, ಏನು ಕಾಟ ಕೊಟ್ಟೆ ನೀನು, ನನಗೇನು ಮಾಡಿದೆ ನೀನು ಅಂತ ಕೇಳಿದಾಗ ಶನಿ ಮಹಾರಾಜ ನಗ್ನಗ್ತಾ ಆನ್ಸರ್ ಮಾಡ್ತಾರೆ, ಅಲ್ಲ ಪರಮಾತ್ಮ, ನಿಮ್ಮಿಂದ 7.5 ವರ್ಷಗಳ ಕಾಲ ನಿಮ್ಮ ಹೆಂಡತಿ ಮಕ್ಕಳನ್ನು ದೂರ ಮಾಡಿದೆ, ಪೂಜೆ ಪುನಸ್ಕಾರಗಳು ಯಜ್ಞ ಯಾಗಾದಿ ಇಲ್ದಂಗೆ ಮಾಡಿದೆ, ಕೊನೆ ನಿಮ್ಮ ಕೊಳ್ಳಗೊಂದು ಹಾವು ಇಲ್ದಂಗೆ ಏಕಾಂಗಿಯಾಗಿ ಒಂದು ಕಡೆ ಕೂರಿಸಿದ್ನೆಲ್ಲ, ಇದಕ್ಕಿನ ಕಾಟ ಬೇಕೇನು? ಆವಾಗ ಶಿವಪ್ಪರು ಹೌದಪ್ಪ ಅಂತ ಹೇಳಿಕೊಂಡು ಸಮಾಧಾನ ಪಡಿಸಿ ಶನಿರಾಜನನ್ನು ಕಳಿಸ್ತಾರೆ. ಸ್ನೇಹಿತರೆ, ಜೀವನದಲ್ಲಿ ಸುಖ ದುಃಖ, ಏರು ಇಳಿತ, ಸೋಲು ಗೆಲುವು ಎಲ್ಲ ಇದ್ದಿದ್ದೇನೆ. ನಾವು ಒಳ್ಳೆಯದು ಬಂದಾಗ ಖುಷಿ ಪಡೋದು, ಕೆಟ್ಟದ್ದಾದಾಗ ದುಃಖ ಪಡೋದನ್ನು ಮೊದಲು ಬಿಡಬೇಕು. ಎಲ್ಲದನ್ನು ಕೂಡ ಸಮಾನವಾಗಿ ಸ್ವೀಕರಿಸಿ ಶಾಂತ ರೀತಿಯಿಂದ ಇದ್ವಿ ಅಂತಂದರೆ ಖಂಡಿತವಾಗಿ ಯಶಸ್ಸು ನಮ್ಮದೇ ಆಗಿರ್ತದೆ. ಧನ್ಯವಾದಗಳು.